ಹಾಗೆ ವಿವಾಹ ಸಂಸ್ಕಾರದಲ್ಲಿ ಅನೇಕ ಮಂತ್ರಗಳನ್ನು ರಾಮ ವಿವಾಹದಲ್ಲಿ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಮಂತ್ರವನ್ನು ವಿವಾಹದಲ್ಲಿ ಬರತಕ್ಕಂಥ ಮಂತ್ರವನ್ನು ಹೇಳುತ್ತಾ ಅದರ ಭಾವಾರ್ಥವನ್ನು ಹುಡುಗ ಮತ್ತು ಹುಡುಗಿಗೆ ತಿಳಿಸಿ ಆ ನಂತರ ಏನು ವಿವಾಹದ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂಥದ್ದು ಕ್ರಮ ಇರುವುದು. ಆದರೆ ಈಗ ಏನಾಗಿದೆ ಅಂತ ಕೇಳಿದರೆ ವಿವಾಹ ಸಂಸ್ಕಾರಕ್ಕೆ ಎಲ್ಲ ಕಡೆ ಹೋದಾಗ ಸಾಮಾನ್ಯವಾಗಿ ಪುರೋಹಿತರಿಗೆ ಆಗತಕ್ಕಂಥ ಅನುಭವ ಏನು ಅಂತ ಕೇಳಿದರೆ ಮೈಕೋ ವಾಲಕದವರಲ್ಲಿ ಆರ್ಕೆಸ್ಟ್ರಾದವರಲ್ಲಿ ಇದ್ದು ಬಿಡ್ತದೆ. 10 ನಿಮಿಷ ಹೆಣ್ಣೊಪ್ಪಿಸಿಕೊಡತಕ್ಕ ಸಂದರ್ಭದಿಂದ ಮೈಕೋ ಪುರೋಹಿತರಿಗೆ ಸಿಗೋದಿಲ್ಲ. ಅದು ಹೇಳಿಕೊಡುವಂಥ ಅವಶ್ಯಕತೆ ಅಲ್ಲಿವರೆಗೆ ಮುಟ್ಟಿದೆ. ನಮಗೆ ಪ್ರಾಮುಖ್ಯತೆ ಯಾವುದು ಅಂತ ಕೇಳಿದರೆ ಬಾಕಿಯವಾದಂಥ ಆಡಂಬರಗಳಿಗೆ ಜಾಸ್ತಿ ಆದಂಥ ಒತ್ತನ್ನು ಕೊಡ್ತೇನೆ. ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕೆ ಅಂತ ಕೇಳಿದರೆ ಒಳ್ಳೆಯದನ್ನು ನಾವು ಜೋಡಿಸಿಕೊಳ್ಳಬೇಕು ಒಂದು ಸಂಸ್ಕಾರಕ್ಕೆ. ಹಾಗಂತ ಹೇಳಿ ಬೇಡದನ್ನು ಸೇರಿಸಿಕೊಳ್ಳೋದ್ರ ಜೊತೆಯಲ್ಲಿ ಒಳ್ಳೆಯದನ್ನು ಬಿಡಲು ಕೂಡಬಾರದು. ಆ ಕಾರಣಕ್ಕೋಸ್ಕರ ಹೇಳ್ತಾ ಇರೋದು. ಹಾಗಾಗಿ 10 ನಿಮಿಷ ಆದರೂ ಒಂದು ಸ್ವಲ್ಪ ಇದರ ಬಗ್ಗೆ ತಿಳ್ಕೊಳ್ಳುವ ಅನ್ನುವಂತಹ ಪ್ರಯತ್ನವನ್ನು ಪ್ರತಿಯೊಬ್ಬರು ಪಟ್ಟಾಗ ಖಂಡಿತ ಈ ವಿವಾಹಕ್ಕೆ ಒಂದು ವಿಶೇಷವಾದಂಥ ಮಹತ್ವ ಸಿಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ 2 ವೇದ ಮಂತ್ರಗಳನ್ನು ಉಲ್ಲೇಖಿಸಿ ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ. ಒಂದು ವೇದ ಮಂತ್ರ ಹುಡುಗಿಯನ್ನು ಮುಹೂರ್ತ ಹಾಕತಕ್ಕಂಥ ಸಂದರ್ಭದಲ್ಲಿ ಸೆರವೇಷ್ಟಿಯನ್ನು ಧರಿಸತಕ್ಕಂಥ ಸಂದರ್ಭದಲ್ಲಿ